ಜನರಿಗೆ ಅನುಕೂಲವಾಗುವಂತಹ ಕಿರು ಸೇತುವೆ, ಪಶು ಆಸ್ಪತ್ರೆ, ಅಂಗನವಾಡಿ ಸೇರಿದಂತೆ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿರುವುದು ನೆಮ್ಮದಿ ಮತ್ತು ಸಮಾಧಾನ ತಂದುಕೊಟ್ಟಿದೆ ಎಂದು ಶಾಸಕ ಸಿಸಿ ಪಾಟೀಲ್ ಅವರು ಹೇಳಿದರು. ತಾಲೂಕಿನ ಚಿಕ್ಕನರಗುಂದ ಗ್ರಾಮದಲ್ಲಿನ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಅವರು, ಚಿಕ್ಕನರಗುಂದ ಗ್ರಾಮದಿಂದ ನರಗುಂದ ಸಂಪರ್ಕಿಸುವ ರಸ್ತೆ ಮಧ್ಯದಲ್ಲಿ ಕಿರು ಸೇತುವೆ, ಮಹಿಳಾ ವರ್ಕ್ ಶೆಡ್, ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ ಸೇರಿದಂತೆ ಗ್ರಾಮದಲ್ಲಿ ಸುಮಾರು 2.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರು, ಮಕ್ಕಳು ಮತ್ತು ಮಹಿಳೆಯರಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳ ಉದ್ಘಾಟನೆ ಮಾಡಿರುವುದು ಖುಷಿ ಕೊಟ್ಟಿತು ಎಂದು ತಿಳಿಸಿದರು. ಗ್ರಾಮದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಜೀವನ ನಡೆಸುವ ನಿಟ್ಟಿನಲ್ಲಿ ಎಲ್ಲ ರಂಗಗಳಲ್ಲೂ ಸರಿಸಮಾನವಾಗಿ ಕೆಲಸ ಮಾಡುತ್ತಿದ್ದಾರೆ. ಮಹಿಳೆಯರು ಹೊಸ ಹೆಜ್ಜೆ ಇಟ್ಟು ಗ್ರಾಮದಲ್ಲಿ ನೂತನವಾಗಿ ಹಳ್ಳಿ ರುಚಿ ಎಂಬ ಶೀರ್ಷಿಕೆಯಡಿ ಶಾವಿಗೆ ತಯಾರಿಕಾ ಘಟಕ ಪ್ರಾರಂಭಿಸಿರುವುದು ಶ್ಲಾಘನೀಯ. ಗ್ರಾಮದಲ್ಲಿ ಪ್ರಾರಂಭವಾಗಿರುವ ಶಾವಿಗೆ ತಯಾರಿಕಾ ಘಟಕ ಇವತ್ತು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿರಬಹುದು, ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ, ಅದಕ್ಕೆ ಬೇಕಿರುವ ಹಣಕಾಸಿನ ಸಹಾಯ ನೀಡುವುದಾಗಿ ಭರವಸೆಯನ್ನ ಶಾಸಕರು ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶರಣಪ್ಪ ಹಳೆಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೇಸಾಯಿ ಗೌಡ ಪಾಟೀಲ್, ಚಂದ್ರು ದಂಡಿನ್ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲವ್ವ ಮರಿಯಣ್ಣವರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುತ್ತು ರಾಯರೆಡ್ಡಿ, ಶಿವಪ್ಪ ಗಣೇಶಿ, ಪ್ರಕಾಶ್ ಗೌಡ ತಿರ್ಕನಗೌಡ್ರು, ಶಿವಾನಂದ್ ಸಾತಣ್ಣವರ್, ಜಡಿಯಪ್ಪ ಗೌಡ ಚನ್ನಪ್ಪಗೌಡ್ರು, ಬಸವರಾಜ್ ತಳವಾರ್, ರುದ್ರಗೌಡ ರಾಚನಗೌಡ್ರು, ದೇಸಾಯಿ ಗೌಡ ಪಾಟೀಲ್, ಹನುಮಂತ್ ಬಾಚಿ, ಗುರಪ್ಪ ಆದೆಪ್ನವರ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಟಾಕೀಸ್ ಫುಲ್, ಗಲ್ಲೆ ಖಾಲಿ. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹಿಂದೆ ಬಿದ್ದಿರುವುದರಿಂದ ಸರ್ಕಾರದ ಗಲ್ಲೆ ಖಾಲಿಯಾಗಿದೆ. ಇದರಿಂದಾಗಿ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಅನುದಾನವಿಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಅಸಾಧ್ಯ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ವಿಚಾರವಾಗಿ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದಿರಿ. ನನ್ನ ಅವಧಿಯಲ್ಲಿ 6 ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ತರುವ ಅವಕಾಶವಿದೆ. ಆದರೆ ನರಗುಂದದಲ್ಲಿ ಟೋಲ್ ನಾಕಾಗಳು ಹುಟ್ಟಿಕೊಂಡಿವೆ. ನಗರದಲ್ಲಿ ಮೂಲೆ ಮೂಲೆಗೊಂದು ಕಮಿಷನ್ ತರಹದ ನಾಕಾಗಳು ತಲೆ ಎತ್ತಿವೆ. ಬೆಳಗಾದ್ರೆ ಪೇಪರ್ಗಳಲ್ಲಿನ ಸುದ್ದಿ ನೋಡಿ ಕಮಿಷನ್ಗೆ ಬಾಯಿ ಹಾಕುವವರಿದ್ದಾರೆ ಎಂದು ಶಾಸಕರು ಆರೋಪ ಮಾಡಿದರು.